ನಮಸ್ತೆ. ನಾನು ಈ ದಿನ 7ರ ಗುಣಭವಿಷ್ಯ ಹೇಳುತ್ತೀನಿ. 7 ನಂಬರ್ 7, 16, 25 ಅಥವಾ OZ ಈ ಅಕ್ಷರ ನಿಮ್ಮ ಹೆಸರಿನಲ್ಲಿದ್ದರೆ ಇದು ಆಧ್ಯಾತ್ಮಿಕ ನಂಬರ್. ಇದು ವಿಶೇಷ ಜ್ಞಾನವನ್ನು ಕೊಡುತ್ತದೆ. ಗಣಪತಿ ಆರಾಧನೆ, ಜಪ, ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಆ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ವರ್ಷಕ್ಕೊಮ್ಮೆ ಮಾಡಿಸಿ. ಇವರಿಗೆ ಸಂಸಾರ ಸುಖ ಕಡಿಮೆ, ಏಕೆಂದರೆ ಸಂಸಾರಿಕ ಜೀವನದಲ್ಲಿ ಇವರಿಗೆ ಆಸಕ್ತಿ ಇರುವುದಿಲ್ಲ. ಸನ್ಯಾಸಿ ಥರ ಮನಸ್ಥಿತಿ ಇರುತ್ತದೆ. ಇವರು ದೊಡ್ಡ ಗುರುಗಳು, ಆಧ್ಯಾತ್ಮಿಕ ಚಿಂತಕರು ಆಗಬಹುದು. ಯಾರ ಮಾತು ಇವರು ಕೇಳುವುದಿಲ್ಲ. ತಮಗೆ ಸರಿ ಕಂಡದ್ದನ್ನು ಅಷ್ಟೇ ಮಾಡುತ್ತಾರೆ. ಎಲ್ಲರಿಗೂ ಸಹಾಯ ಮಾಡ್ತಾರೆ. ಬೇಗ ನಂಬುತ್ತಾರೆ, ಮೋಸನೂ ಹೋಗುತ್ತಾರೆ. ಜನರ ಜೊತೆ ಬೆರೆಯುವುದು ಇವರಿಗೆ ಇಷ್ಟ ಇರುವುದಿಲ್ಲ. ಬುಕ್ ಓದುವುದು ತುಂಬ ಇಷ್ಟ, ಪ್ರಿಯವಾದ ಕೆಲಸ ಇವರಿಗೆ. ಇವರನ್ನು ಅರ್ಥ ಮಾಡಿಕೊಳ್ಳುವುದು ಬೇರೆಯವರಿಗೆ ಆಗುವುದಿಲ್ಲ. ಇದು ಮಿಸ್ಟಿ ಇವರ ಬಿಹೇವಿಯರ್ ಅನಿಸುತ್ತದೆ. ಇವರು ಮನಸ್ಸು ಮಾಡಿದರೆ ಜೀವನದಲ್ಲಿ ತುಂಬ ಯಶಸ್ಸು ಗಳಿಸಬಹುದು. ದೂರ ದೇಶಗಳಲ್ಲಿ ಅಥವಾ ಹುಟ್ಟಿದ ಜಾಗದಿಂದ ದೂರದಲ್ಲಿ ಉದ್ಯೋಗ ಮಾಡಿದರೆ ತುಂಬ ಒಳ್ಳೆಯದು. ಇವರಿಗೆ ಮದುವೆ ಅಂದರೆ 20 ಅಕ್ಟೋಬರ್, 20 ನವೆಂಬರ್ ಒಳಗೆ ಅಥವಾ 19 ಫೆಬ್ರವರಿ, 20 ಮಾರ್ಚ್ ಒಳಗೆ ಹುಟ್ಟಿದವರೂ ಆಗಬಹುದು. 3, 4, 5, 7, 8 ಅಥವಾ 1 ಈ ಡೇಟ್ನಲ್ಲಿ ಆಗಿದ್ದರೆ ಒಳ್ಳೆಯದು. ಹುಟ್ಟಿರೋರನ್ನು ಆಗಿ. ನಿಮಗೆ ಇಂಪಾರ್ಟೆಂಟ್ ಲಕ್ಕಿ ವರ್ಷ ಅಂದರೆ 16, 25, 34, 43, 61, 70, 79. ನಿಮಗೆ ಕೆಲಸ ಅಂದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ನೀವು ಕಟ್ಟಬಹುದು. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ಬೋದು. ಮೆಡಿಸನು, ಜ್ಯೋತಿಷ್ಯ, ರಾಜಕೀಯ, ನಟನೆ, ಸಂಗೀತ, ನೃತ್ಯ, ಕಲೆ ಇದರಲ್ಲಿ ಸಾಧನೆ ಮಾಡಬಹುದು. ಆರೋಗ್ಯ ಅಂದರೆ ನರ್ವಸ್ನೆಸ್ಸು, ಹೊಟ್ಟೆ ನೋವು, ಉಸಿರಾಟ ಸಮಸ್ಯೆ, ವಾತ, ಪಿತ್ತ ಅಥವಾ ಹಣ್ಣುಗಳು ಜಾಸ್ತಿ ತಿನ್ನಬಹುದು ಅಥವಾ ನೀರಿನ ಅಂಶ ಇರುವ ತರಕಾರಿ ತಿಂದರೆ ತುಂಬ ಒಳ್ಳೆಯದು. 3, 5, 6, 2 ನಂಬರ್ ನಿಮಗೆ ತುಂಬ ಆಕರ್ಷಣೀಯವಾಗಿರ್ತದೆ. ಅಂದರೆ ಆ ನಂಬರಿನ ಹುಟ್ಟಿದವರು ಮದುವೆ ಆದರೂ ಇನ್ನೂ ಒಳ್ಳೆಯದು. ನಿಮಗೆ ನಂಬರ್ 7 ತುಂಬ ಅತಿ ಹೆಚ್ಚು ಜ್ಞಾನ ಶಕ್ತಿಯನ್ನು ಕೊಡುತ್ತದೆ. ಬೇಗ ಇವರು ಬೇಜಾರು ಮಾಡಿಕೊಳ್ಳುತ್ತಾರೆ. ಇವರಿಗೆ ನಾಚಿಕೆ ಸ್ವಭಾವ, ಎಮೋಷನ್ ಫೂಲ್ ಎಂದು ಹೇಳಬಹುದು. ಇವರಿಗೆ ಕೆಂಪು, ಕಪ್ಪು 2 ಬಟ್ಟೆಯನ್ನು ಹಾಕಬಾರ್ದು. ಪಿಂಕ್, ರೋಸ್, ಹಸಿರು ಅಥವಾ ಹಳದಿ ಬಟ್ಟೆ ಹಾಕಿಕೊಳ್ಳಿ ಏನಾದರೂ ಒಳ್ಳೆ ಕೆಲಸ ಮಾಡುವ ಸಮಯದಲ್ಲಿ. ಪಚ್ಚೆ, ಕ್ಯಾಟ್ ಐಸು, ಮೂನ್ ಸ್ಟೋನು, ಕೈಗೆ ಹರಳುಗಳು ಹಾಕಬಹುದು. ನಿಮಗೆ ಸೋಮವಾರ, ಬುಧವಾರ, ಗುರುವಾರ ತುಂಬ ಒಳ್ಳೆಯ ದಿನಗಳು. ಆ ದಿನ ಏನಾದರೂ ಒಳ್ಳೆ ಕೆಲಸ ಮಾಡಿ. ದುರ್ಗಿ, ಕಾಳಿ, ವಿಷ್ಣು, ಶಿವ, ಸುಬ್ರಹ್ಮಣ್ಯನ ಆರಾಧನೆ, ಪೂಜೆ ಮಾಡಿದರೆ ನಿಮಗೆ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತದೆ.